ಎಲ್ಲರಿಗೂ ನಮಸ್ಕಾರ. 2026 ಮೇಷರಾಶಿಯವರಿಗೆ ಕೇವಲ ಇನ್ನೊಂದು ವರ್ಷ ಅಲ್ಲ, ಅದು ಒಂದು ದೈವಿಕ ಪರಿವರ್ತನೆಯ ಕಾಲ. ಹಾಗಾದ್ರೆ ಈ ಮಹತ್ವದ ಪಯಣದ ಬಗ್ಗೆ ಮೂಲ ಆಧಾರಗಳು ಏನ್ ಹೇಳ್ತವೆ ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ನಾವು ಹಂತವಾಗಿ ನೋಡೋಣ. ಬನ್ನಿ, ಇದ್ರೊಳಗೆ ಧುಮುಕೋಣ. ಈ ಮಾತುಗಳೊಂದಿಗೆ ಶುರು ಮಾಡೋಣ. ಇಲ್ಲಿಗೆ ಬಂದಿರೋದು, ಈ ಧ್ವನಿಯನ್ನ ಕೇಳಿಸ್ಕೊಳ್ತಿರೋದು ಒಂದು ಕಾಕತಾಳೀಯ ಅಲ್ಲ. ಯಾವುದೋ ಒಂದು ಆಂತರಿಕ ಶಕ್ತಿ, ಒಂದು ಕರೆಗೆ ಹೋಗೊಟ್ಟು ಇಲ್ಲಿಗೆ ಬಂದಿದ್ದೀರಿ. ಇದು ವಿಧಿಯೇ ಮಾತನಾಡ್ತಿರೋ ಕ್ಷಣ, ಮತ್ತು ಜೀವನದ ಕಥೆಯಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗ್ತಿದೆ. ಸರಿ, ಈ ದೊಡ್ಡ ಪರಿವರ್ತನೆ ಶುರುವಾಗೋಕೆ ಮುಂಚೆ ಒಂದು ಹೋರಾಟದ ಸಮಯ ಇತ್ತು. ಹೊರಗಿನ ಪ್ರಪಂಚಕ್ಕೆ ಎಲ್ಲವೂ ಸರಿಯಿದೆ ಅಂತ ಕಂಡ್ರೂ ಒಳಗಡೆ ಮಾತ್ರ ಒಂದು ದೊಡ್ಡ ಸಂಘರ್ಷ ನಡೀತಾ ಇತ್ತು. ಹೌದು, ಎಷ್ಟೋ ದಿನಗಳಿಂದ ಮೇಷರಾಶಿಯವರು ಒಳಗೊಳಗೆ ಹೋರಾಡುತ್ತಿದ್ದರು. ಹೊರಗಿನಿಂದ ತುಂಬಾನೇ ಧೈರ್ಯವಾಗಿ ಕಂಡ್ರೂ ಮನಸ್ಸಿನೊಳಗೆ ಹೇಳಿಕೊಳ್ಳಲಾಗದ ಪ್ರಶ್ನೆಗಳು, ನೋವು ಮತ್ತು ಒಂದು ರೀತಿಯ ಅಸ್ಪಷ್ಟತೆ ಕಾಡುತ್ತಲೇ ಇತ್ತು. ಅದೆಷ್ಟೋ ಬಾರಿ ಮಾಡ್ದ ಕೆಲಸಕ್ಕೆ ಬೆಲೆ ಸಿಗ್ತಿಲ್ಲ, ಕೊಟ್ಟ ಮಾತಿಗೆ ಗೌರವ ಇಲ್ಲ ಅನ್ನೋ ನೋವು ಅದು ಮನಸ್ಸಿನ ನಿಧಾನವಾಗಿ ಕೊರಿಯುತ್ತಾ ಇತ್ತು ಅಲ್ವಾ? ಯಾಕೆ ಹೀಗೆ, ಯಾಕೆ ನನ್ನ ಜೀವನದಲ್ಲೇ ಎಲ್ಲ ಹೀಗೆ ಆಗ್ತಿದೆ ಅನ್ನೋ ಒಂದು ಪ್ರಶ್ನೆ ಅದು ಮನಸ್ಸಿನ ಆಳದಲ್ಲಿ ಪದೇ ಪದೇ ಕೇಳ್ತಾನೆ ಇತ್ತು. ಆದ್ರೆ ತಿಳ್ಕೊಳ್ಳಿ, ಇದೆಲ್ಲದಕ್ಕೂ ಒಂದು ಕಾರಣವಿತ್ತು. ಸರಿ, ಆ ಹೋರಾಟದ ನಂತರ ಈಗ ಶುದ್ಧೀಕರಣದ ಸಮಯ ಶುರುವಾಗತ್ತೆ. ಇದು ಒಂದು ರೀತಿಯಲ್ಲಿ ಹೊಸ ಅಧ್ಯಾಯದ ಮೊದಲ ಹೆಜ್ಜೆ. ಜಾನ್ವರಿ 6, 2026 ಈ ದಿನಾಂಕದಿಂದ ಜೀವನದಲ್ಲಿ ಒಂದಷ್ಟು ಸೂಕ್ಷ್ಮವಾದ ಬದಲಾವಣೆಗಳು ಕಾಣಿಸಿಕೊಳ್ಳೋಕೆ ಶುರುವಾಗುತ್ತೆ. ಒಂಥರ ಕರ್ಮದ ಶುದ್ಧೀಕರಣ ಅಂತಾರಲ್ಲ, ಹಾಗೆ ಮನಸ್ಸಿಗೆ ಒಂದು ಹೇಳಿಕೊಳ್ಳಲಾಗದ ಶಾಂತಿ, ಒಂದು ಭರವಸೆ ಮೂಡುತ್ತೆ. ನೋಡಿ, ಈ ಇಡೀ ಪ್ರಕ್ರಿಯೆ ಕೇವಲ ಗ್ರಹಗಳ ಆಟ ಅಲ್ಲ, ಇದು ಶಿವತತ್ವದ ಪ್ರಭಾವ. ಅಂದ್ರೆ ಶಿವ ಅಂದ್ರೆ ಇಲ್ಲಿ ಕೇವಲ ಒಬ್ಬ ದೇವ್ರು ಅಂತಲ್ಲ, ಅದೊಂದು ಕಾಸ್ಮಿಕ್ ಎನರ್ಜಿ. ನಮ್ಮಲ್ಲಿರೋ ಹಳೇದನ್ನ, ಬೇಡವಾಗಿದ್ದನ್ನ ಸುಟ್ಟು ಹೊಸದಕ್ಕೆ ಜಾಗ ಮಾಡ್ಕೊಡೋಂದು ಮಹಾಶಕ್ತಿ. ಈ ಸಮಯದಲ್ಲಿ ಹಳೆಯ ನೋವುಗಳು, ಮರೆತು ಹೋದ ನೆನಪುಗಳು ಮತ್ತೆ ಮೇಲೆ ಬರಬಹುದು. ಅಯ್ಯೋ, ಮತ್ತೆ ಯಾಕೀಗೆ ಅಂತ ಭಯಬೇಡ. ಇದು ನೋವು ಕೊಡೋಕಲ್ಲ, ಬದಲಿಗೆ ಆ ನೋವಿನ ಬೇರುಗಳನ್ನೇ ಕಿತ್ತು ಅದನ್ನ ಶಾಶ್ವತವಾಗಿ ನಮ್ಮಿಂದ ದೂರ ಮಾಡೋಕೆ ನಡೆಯೋ ಒಂದು ದೈವಿಕ ಪ್ರಕ್ರಿಯೆ. ಸರಿ, ಈ ಇಡೀ ಜರ್ನಿಯಲ್ಲಿ ಗ್ರಹಗಳು ಸುಮ್ನೆ ಪ್ರಭಾವ ಬೀರೋದಿಲ್ಲ. ಅವು ಟೀಚರ್ಸ್ ತರ, ಗೈಡ್ಸ್ ತರ ಕೆಲಸ ಮಾಡ್ತವೆ. ಹಾಗಾದ್ರೆ ಅವು ಯಾವೆಲ್ಲ ಪಾಠಗಳನ್ನ ಕಲಿಸುತ್ತೆ ಅಂತ ನೋಡೋಣ ಬನ್ನಿ. ಒಂದು ಕಡೆ ಶನಿ, ಒಬ್ಬ ಕಠಿಣ ಟಾಸ್ಕ್ ಮಾಸ್ಟರ್ ಇದ್ದ ಹಾಗೆ, ಪ್ರತಿಯೊಂದನ್ನು ತಡಮಾಡಿ ಕಾಯಿಸಿ ನಮ್ಗೆ ಸಹನೆ ಮತ್ತು ಶಕ್ತಿಯ ಪಾಠ ಕಲಿಸಿದ, ನಮ್ಮ ಅಹಂಕಾರವನ್ನು ಸ್ವಲ್ಪ ಮೃದು ಮಾಡಿದ. ಇನ್ನೊಂದು ಕಡೆ ಗುರು, ಒಬ್ಬ ಪ್ರೀತಿಯ ಮೆಂಟರ್ ತರ, ಜ್ಞಾನ ಕೊಟ್ಟು ಬೇರೆಯವರ ಮೂಲಕ ದಾರಿ ತೋರಿಸಿ ನಮ್ಮ ತಿಳುವಳಿಕೆಯನ್ನ ವಿಸ್ತರಿಸಿದ. ಈ ಎರಡೂ ಪಾಠಗಳು ಮುಂದಿನ ಹಂತಕ್ಕೆ ತುಂಬಾನೇ ಮುಖ್ಯವಾಗಿದ್ವು. ಇದೇ ಟೈಮ್ನಲ್ಲಿ ರಾಹು ಮತ್ತು ಕೇತುಗಳು ಏನ್ ಮಾಡ್ತಾರಂದ್ರೆ, ಮನಸ್ಸಿನ ಆಳದಲ್ಲಿ ಅಡಗಿಸಿಟ್ಟಿದ್ದ ಭಯಗಳನ್ನೆಲ್ಲ ಹೊರಗೆ ತರ್ತಾರೆ. ಹೌದು, ಯಾವುದನ್ನ ಫೇಸ್ ಮಾಡೋಕೆ ಹೆದರುತ್ತಿದ್ರೋ ಅದೇ ವಿಷಯಗಳು ಎದುರಿಗೆ ಬಂದು ನಿಲ್ತವೆ. ಆದ್ರೆ ಒಂದು ನೆನ್ಪಿಡಿ, ಈ ಬಾರಿ ನಾವು ಹಳೆಯ ವ್ಯಕ್ತಿಗಳಲ್ಲ. ಈ ಸವಾಲುಗಳು ನಮ್ಮನ್ನ ಕೆಳಗೆ ಬೀಳಿಸೋಕಲ್ಲ, ನಮ್ಮೊಳಗಿನ ನಿಜವಾದ ಶಕ್ತಿಯನ್ನ ಎಚ್ಚರಗೊಳಿಸೋಕೆ ಬರ್ತಿವೆ. ಈ ಇಡೀ ಪರಿವರ್ತನೆಯ ಪಯಣ ಒಂದು ಕ್ಲೈಮ್ಯಾಕ್ಸ್ ತಲುಪುತ್ತೆ. ಆ ಮಹತ್ವದ ಘಟ್ಟವೇ ಮಹಾಶಿವರಾತ್ರಿ. ಫೆಬ್ರವರಿ 15, 2026. ಇದನ್ನ ಕೇವಲ ಒಂದು ದಿನಾಂಕ ಅಂತ ಅನ್ಕೋಬೇಡಿ. ಇದು ಈ ಇಡೀ ಹಂತದ ಅಂತ್ಯ ಮತ್ತು ಒಂದು ಹೊಸ ಜೀವನದ ಆರಂಭ, ಒಂದು ರೀತಿಯಲ್ಲಿ ಮರುಜನ್ಮದ ಬಿಂದು. ಹೌದು, ಈ ದಿನದ ನಂತರ ನಾವು ಹಿಂದಿನ ವ್ಯಕ್ತಿಯಾಗಿ ಉಳಿಯೋದಿಲ್ಲ. ಆ ದಿನ ನಮ್ಮ ಜೀವನದಿಂದ ಯಾವುದೋ ಒಂದು ದೊಡ್ಡ ಭಾರ ಇಳಿದ ಹಾಗೆ ಆಗತ್ತೆ. ನಮ್ಮನ್ನೇ ಕಟ್ಟಿಹಾಕಿದ್ದ ಆ ನೋವು, ಹತಾಶೆ ಎಲ್ಲವೂ ಶಿವನ ಕೃಪೆಯಿಂದ ಕರಗಲು ಶುರುವಾಗುತ್ತೆ. ನಮ್ಮ ನೋಡೋ ದೃಷ್ಟಿನೇ ಬದಲಾಗಿ ಹೋಗುತ್ತೆ. ಸರಿ, ಈ ಆಂತರಿಕ ಬದಲಾವಣೆ ಆದ್ಮೇಲೆ ನಮ್ಮ ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದರ ಪಾಸಿಟಿವ್ ಎಫೆಕ್ಟ್ಸ್ ಹೇಗ್ ಕಾಣಿಸುತ್ತೆ ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ವೃತ್ತಿ ಜೀವನ. ಇಲ್ಲಿವರೆಗೂ ಅನುಭವಿಸಿದ ನಿರ್ಲಕ್ಷ್ಯ, ಅಡೆತಡೆಗಳೆಲ್ಲ ನಿಧಾನವಾಗಿ ಕರಗುತ್ತೆ. ಮಾಡಿದ ಶ್ರಮಕ್ಕೆ ಕೊನೆಗೂ ಬೆಲೆ ಸಿಗೋಕೆ ಶುರುವಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ಆತ್ಮಗೌರವ, ಕಳೆದು ಹೋಗಿದ್ದ ಕಾನ್ಫಿಡೆನ್ಸ್ ವಾಪಸ್ ಬರುತ್ತೆ. ಮಾತು ಮತ್ತು ನಿರ್ಧಾರಗಳಲ್ಲಿ ಒಂದು ಹೊಸ ಧೈರ್ಯ ಬರುತ್ತೆ. ಆರ್ಥಿಕ ವಿಚಾರಕ್ಕೆ ಬಂದ್ರೆ ಜನವರಿ ಮೊದಲ ಭಾಗದಲ್ಲಿ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಖರ್ಚಿನ ಮೇಲೆ ಹಿಡಿತವಿರಲಿ. ಆದ್ರೆ ಫೆಬ್ರವರಿಯಿಂದ ಫೈನಾನ್ಷಿಯಲ್ ಫ್ಲೋ ಸ್ಟೇಬಲ್ ಆಗೋಕ್ ಶುರುವಾಗುತ್ತೆ. ಆ ಸಮಯದಲ್ಲಿ ತೆಗೆದುಕೊಳ್ಳೋ ಸಣ್ಣ ಸಣ್ಣ ಬುದ್ಧಿವಂತ ನಿರ್ಧಾರಗಳು ಲಾಂಗ್ ಟರ್ಮ್ನಲ್ಲಿ ದೊಡ್ಡ ಸೆಕ್ಯೂರಿಟಿಯನ್ನ ಕೊಡುತ್ತೆ. ಇನ್ನು ಸಂಬಂಧಗಳ ವಿಷಯ.
ಇದು ನಮ್ಮ ಶಕ್ತಿಯನ್ನ ಎಲ್ಲಿ ಕೊಡಬೇಕು ಅಂತ ಮರುಪರಿಶೀಲನೆ ಮಾಡುವ ಸಮಯ. ಕೆಲವು ಸಂಬಂಧಗಳು ದೂರ ಆಗಬಹುದು, ಅದಕ್ಕೆ ಬೇಜಾರ್ ಮಾಡ್ಕೋಬೇಡಿ. ಇದು ನಷ್ಟ ಅಲ್ಲ, ಇದೊಂದು ರೀತಿ ಪ್ರೊಟೆಕ್ಷನ್. ಬೇಡವಾದ ಸಂಬಂಧಗಳನ್ನ ಆ ಶಿವನೇ ನಮ್ಮ ಜೀವನದಿಂದ ತೆಗೆದು ಹಾಕ್ತಿದ್ದಾನೆ ಅಂತ ಅರ್ಥ. ಅವರ ಜಾಗದಲ್ಲಿ ನಮ್ಮನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋ, ಗೌರವಿಸೋ ಹೊಸ ವ್ಯಕ್ತಿಗಳು ಬರ್ತಾರೆ. ಹಾಗಾದ್ರೆ ಈ ಒಂದು ಅದ್ಭುತವಾದ ಪರಿವರ್ತನೆಯಲ್ಲಿ ನಾವು ಕೂಡ ಸಕ್ರಿಯವಾಗಿ ಭಾಗಿಯಾಗೋಕೆ ಏನ್ ಮಾಡಬಹುದು? ಅದಕ್ಕೆ ಕೆಲವು ಸರಳವಾದ ಆದರೆ ತುಂಬಾನೇ ಪವರ್ಫುಲ್ ಆದ ದಾರಿಗಳಿವೆ. ಮೊದಲನೇದು, ಬೆಳಿಗ್ಗೆ ಎದ್ದ ತಕ್ಷಣ ಶಿವನ ನಾಮಸ್ಮರಣೆ ಮಾಡಿ ಒಂದು ದೀಪ ಹಚ್ಚೋದು. ಇದು ಇಡೀ ದಿನಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಎರಡನೇದು, ಸಾಧ್ಯವಾದ್ರೆ ಪ್ರತಿ ಸೋಮವಾರ ಶಿವಲಿಂಗಕ್ಕೆ ನೀರನ್ನ ಅರ್ಪಿಸಿ. ಇದು ನಮ್ಮ ಮನಸ್ಸಿನಲ್ಲಿರೋ ನೆಗೆಟಿವಿಟಿಯನ್ನ ತೊಳೆಯುತ್ತೆ. ಮೂರನೇದು, ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹಸದವರಿಗೆ ಊಟ ಹಾಕಿ. ಇದು ಕರ್ಮ ಶುದ್ಧೀಕರಣಕ್ಕಿರುವ ಬೆಸ್ಟ್ ದಾರಿ. ಕೊನೆಯದಾಗಿ, ಸಮಯ ಪಾಲನೆ, ಸತ್ಯ ಹೇಳೋದು, ಪ್ರಾಮಾಣಿಕತೆ, ಈ ತರದ ಶಿಸ್ತನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನೋಡಿ, ಇವೆಲ್ಲ ಕೇವಲ ಪೂಜೆ ಪುನಸ್ಕಾರಗಳಲ್ಲ, ಈ ಆಧ್ಯಾತ್ಮಿಕ ಪಯಣದಲ್ಲಿ ಇವು ನಮ್ಮ ರಕ್ಷಾ ಕವಚಗಳಂತೆ ಕೆಲಸ ಮಾಡ್ತವೆ. ಒಂದು ಮಾತು ನೆನ್ಪಿರ್ಲಿ, ಅನುಭವಿಸಿದ ಪ್ರತಿಯೊಂದು ನೋವಿಗೂ ಒಂದು ಕಾರಣ ಇತ್ತು. ಆ ನೋವುಗಳೇ ನಮ್ಮನ್ನ ಗಟ್ಟಿ ಮಾಡಿ ಈ ಪರಿವರ್ತನೆಯ ಹಂತಕ್ಕೆ ಕರೆತಂದಿರೋದು. ಮುಂದೊಂದಿನ ಹಿಂದಿರುಗಿ ನೋಡಿದಾಗ ಖಂಡಿತವಾಗಿಯೂ ಈ ದಿನಗಳನ್ನ ಒಂದು ವರದಾನ ಅಂತಲೇ ನೆನೆಯುತ್ತಿರಿ. ಆ ಶಿವನ ಮೌನ ಕೃಪೆ ಸದಾ ಎಲ್ಲರ ಮೇಲಿರ್ಲಿ. ಹರ ಹರ ಮಹಾದೇವ. ಎಲ್ಲರಿಗೂ ನಮಸ್ಕಾರ. 2026 ಮೇಷರಾಶಿಯವರಿಗೆ ಕೇವಲ ಇನ್ನೊಂದು ವರ್ಷ ಅಲ್ಲ, ಅದು ಒಂದು ದೈವಿಕ ಪರಿವರ್ತನೆಯ ಕಾಲ. ಹಾಗಾದ್ರೆ ಈ ಮಹತ್ವದ ಪಯಣದ ಬಗ್ಗೆ ಮೂಲ ಆಧಾರಗಳು ಏನ್ ಹೇಳ್ತವೆ ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ನಾವು ಹಂತ ಹಂತವಾಗಿ ನೋಡೋಣ. ಬನ್ನಿ, ಇದ್ರೊಳಗೆ ಧುಮುಕೋಣ. ಈ ಮಾತುಗಳೊಂದಿಗೆ ಶುರು ಮಾಡೋಣ. ಇಲ್ಲಿಗೆ ಬಂದಿರೋದು, ಈ ಧ್ವನಿಯನ್ನ ಕೇಳಿಸ್ಕೊಳ್ತಿರೋದು ಒಂದು ಕಾಕತಾಳ್ಯ ಅಲ್ಲ. ಯಾವುದೋ ಒಂದು ಆಂತರಿಕ ಶಕ್ತಿ, ಒಂದು ಕರೆಗೆ ಹೋಗೊಟ್ಟು ಇಲ್ಲಿಗೆ ಬಂದಿದ್ದೀರಿ. ಇದು ವಿಧಿಯೇ ಮಾತನಾಡ್ತಿರೋ ಕ್ಷಣ, ಮತ್ತು ಜೀವನದ ಕಥೆಯಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗ್ತಿದೆ. ಸರಿ, ಈ ದೊಡ್ಡ ಪರಿವರ್ತನೆ ಶುರುವಾಗೋಕೆ ಮುಂಚೆ ಒಂದು ಹೋರಾಟದ ಸಮಯ ಇತ್ತು. ಹೊರಗಿನ ಪ್ರಪಂಚಕ್ಕೆ ಎಲ್ಲವೂ ಸರಿಯಿದೆ ಅಂತ ಕಂಡ್ರೂ ಒಳಗಡೆ ಮಾತ್ರ ಒಂದು ದೊಡ್ಡ ಸಂಘರ್ಷ ನಡೀತಾ ಇತ್ತು. ಹೌದು, ಎಷ್ಟೋ ದಿನಗಳಿಂದ ಮೇಷರಾಶಿಯವರು ಒಳಗೊಳಗೆ ಹೋರಾಡುತ್ತಿದ್ದರು. ಹೊರಗಿನಿಂದ ತುಂಬಾನೇ ಧೈರ್ಯವಾಗಿ ಕಂಡ್ರೂ ಮನಸ್ಸಿನೊಳಗೆ ಹೇಳಿಕೊಳ್ಳಲಾಗದ ಪ್ರಶ್ನೆಗಳು, ನೋವು ಮತ್ತು ಒಂದು ರೀತಿಯ ಅಸ್ಪಷ್ಟತೆ ಕಾಡುತ್ತಲೇ ಇತ್ತು. ಅದೆಷ್ಟೋ ಬಾರಿ ಮಾಡ್ದ ಕೆಲಸಕ್ಕೆ ಬೆಲೆ ಸಿಗ್ತಿಲ್ಲ, ಕೊಟ್ಟ ಮಾತಿಗೆ ಗೌರವ ಇಲ್ಲ ಅನ್ನೋ ನೋವು ಅದು ಮನಸ್ಸಿನ ನಿಧಾನವಾಗಿ ಕೊರಿಯುತ್ತಾ ಇತ್ತು ಅಲ್ವಾ? ಯಾಕೆ ಹೀಗೆ, ಯಾಕೆ ನನ್ನ ಜೀವನದಲ್ಲೇ ಎಲ್ಲ ಹೀಗೆ ಆಗ್ತಿದೆ ಅನ್ನೋ ಒಂದು ಪ್ರಶ್ನೆ ಅದು ಮನಸ್ಸಿನ ಆಳದಲ್ಲಿ ಪದೇ ಪದೇ ಕೇಳ್ತಾನೆ ಇತ್ತು. ಆದ್ರೆ ತಿಳ್ಕೊಳ್ಳಿ, ಇದೆಲ್ಲದಕ್ಕೂ ಒಂದು ಕಾರಣವಿತ್ತು. ಸರಿ, ಆ ಹೋರಾಟದ ನಂತರ ಈಗ ಶುದ್ಧೀಕರಣದ ಸಮಯ ಶುರುವಾಗತ್ತೆ. ಇದು ಒಂದು ರೀತಿಯಲ್ಲಿ ಹೊಸ ಅಧ್ಯಾಯದ ಮೊದಲ ಹೆಜ್ಜೆ. ಜಾನ್ವರಿ 6, 2026 ಈ ದಿನಾಂಕದಿಂದ ಜೀವನದಲ್ಲಿ ಒಂದಷ್ಟು ಸೂಕ್ಷ್ಮವಾದ ಬದಲಾವಣೆಗಳು ಕಾಣಿಸಿಕೊಳ್ಳೋಕೆ ಶುರುವಾಗುತ್ತೆ. ಒಂಥರ ಕರ್ಮದ ಶುದ್ಧೀಕರಣ ಅಂತಾರಲ್ಲ, ಹಾಗೆ ಮನಸ್ಸಿಗೆ ಒಂದು ಹೇಳಿಕೊಳ್ಳಲಾಗದ ಶಾಂತಿ, ಒಂದು ಭರವಸೆ ಮೂಡುತ್ತೆ. ನೋಡಿ, ಈ ಇಡೀ ಪ್ರಕ್ರಿಯೆ ಕೇವಲ ಗ್ರಹಗಳ ಆಟ ಅಲ್ಲ, ಇದು ಶಿವತತ್ವದ ಪ್ರಭಾವ. ಅಂದ್ರೆ ಶಿವ ಅಂದ್ರೆ ಇಲ್ಲಿ ಕೇವಲ ಒಬ್ಬ ದೇವ್ರು ಅಂತಲ್ಲ, ಅದೊಂದು ಕಾಸ್ಮಿಕ್ ಎನರ್ಜಿ. ನಮ್ಮಲ್ಲಿರೋ ಹಳೇದನ್ನ, ಬೇಡವಾಗಿದ್ದನ್ನ ಸುಟ್ಟು ಹೊಸದಕ್ಕೆ ಜಾಗ ಮಾಡ್ಕೊಡೋಂದು ಮಹಾಶಕ್ತಿ. ಈ ಸಮಯದಲ್ಲಿ ಹಳೆಯ ನೋವುಗಳು, ಮರೆತು ಹೋದ ನೆನಪುಗಳು ಮತ್ತೆ ಮೇಲೆ ಬರಬಹುದು. ಅಯ್ಯೋ, ಮತ್ತೆ ಯಾಕೀಗೆ ಅಂತ ಭಯಬೇಡ. ಇದು ನೋವು ಕೊಡೋಕಲ್ಲ, ಬದಲಿಗೆ ಆ ನೋವು